ನಾನು ಕೆ ಎಸ್ ಈಶ್ವರಪ್ಪ, ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ನಾನು ಇವತ್ತು ಮೌಂಟ್ ಅಬುಗೆ ನಮ್ಮ ಕುಟುಂಬ ಸಮೇತ ನಮ್ಮ ಸ್ನೇಹಿತರ ಸಮೇತ ಇಲ್ಲಿ ಬಂದಿದ್ದೇವೆ. ಇವತ್ತು ಬೆಳಿಗ್ಗೆ ಧ್ಯಾನದ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ವಿ. ಕರ್ನಾಟಕ, ಆಂಧ್ರ, ತಮಿಳುನಾಡು ಅಷ್ಟೇ ಅಲ್ಲ, ಇಡೀ ದೇಶದ ಆ ಬ್ರಹ್ಮಕುಮಾರಿಯ ಅಭಿಮಾನಿಗಳೆಲ್ಲರೂ ಬಂದು ಸೇರಿದ್ವಿ. ಬರೀ ಭಾರತ ಅಲ್ಲ, ವಿಶ್ವದ ಎಲ್ಲ ಕಡೆಯಿಂದಲೂ ಬಂದದ್ದ ಸುಮಾರು 15-20 ಸಾವಿರ ಜನ ಅಲ್ಲಿದ್ದಿದ್ದು ನೋಡಿ ನಿಜಕ್ಕೂ ನನಗೆ ತುಂಬ ಸಂತೋಷ ಆಯಿತು. ಮನುಷ್ಯನಿಗೆ ಇವತ್ತು ಬೇಕಾದ ನೆಮ್ಮದಿ ಪಡಿಬೇಕಾದ್ರೆ ಭಗವಂತನ ಪಾದಕ್ಕೆ ಬೀಳಲೇಬೇಕು. ಭಗವಂತನ ಪಾದಕ್ಕೆ ಬಿದ್ದಾಗ ಸ್ವಾಭಾವಿಕವಾಗಿ ತನ್ನಲ್ಲಿರೋಂಥ ಎಲ್ಲ ದುಶ್ಚಟಗಳು ದೂರ ಹೋಗುತ್ತೆ, ಒಳ್ಳೆ ಅಭ್ಯಾಸಗಳು ಬರುತ್ತೆ. ಆ ಅಭ್ಯಾಸಗಳನ್ನು, ಒಳ್ಳೆಯ ಅಭ್ಯಾಸಗಳನ್ನು ಹೇಳ್ಕೊಡೋಂಥ ಒಂದು ಸಂಸ್ಥೆ ಬ್ರಹ್ಮಕುಮಾರಿ ಸಂಸ್ಥೆ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಶ್ವದ ಎಲ್ಲ ಜನರೂ ಕೂಡ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ನುರಿತರೆ ಇಡೀ ವಿಶ್ವಕ್ಕೆ ನೆಮ್ಮದಿ ಸಿಗುತ್ತೆ ಅನ್ನೋಂಥ ನಂಬಿಕೆ ನಮ್ಮೆಲ್ರಿಗೂ ಇದೆ. ಇದರ ವಿಶೇಷ ಏನು? ನೀನು ಯಾವುದೇ ಜಾತಿಯಲ್ಲಿರು, ಯಾವುದೇ ಧರ್ಮದಲ್ಲಿರು, ನೀನು ಶಿವನ ಪೂಜೆ ಮಾಡು. ಇದು ವಿಶೇಷವಾಗಿ ಬ್ರಹ್ಮಕುಮಾರಿಯ ಒಂದು ಸಿದ್ಧಾಂತ. ಯಾಕೆಂತಂದರೆ ಒಬ್ಬೊಬ್ಬರು ಒಂದು ದೇವ್ರ ಪೂಜೆ ಮಾಡ್ತಾರೆ. ಭಾರತದಲ್ಲೇ ಕೋಟ್ಯಾಂತರ ದೇವರಿದೆ. ಅದೇ ರೀತಿ ಮುಸಲ್ಮಾನರಲ್ಲೂ ಕೂಡ ಅಲ್ಲನ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ರಲ್ಲೂ ಅಲ್ಲನ ಪೂಜೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಒಂದು ತುಂಬ ಸಂತೋಷದಿಂದ ಹೇಳೋದೇನು ಅಂತಂದರೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಯಾವ ದೇವ್ರಿಗಾರು ಪೂಜೆ ಮಾಡು, ಅದು ಕೇಶವನ ತಲುಪತ್ತೆ, ಅಂದರೆ ಈಶ್ವರನಿಗೆ ತಲುಪತ್ತೆ. ಇದು ಬ್ರಹ್ಮಕುಮಾರಿಯ ವಿಶೇಷವಾದ ಸಿದ್ಧಾಂತ. ಈ ಸಿದ್ಧಾಂತದ ಮುಖಾಂತರ ಇಡೀ ಪ್ರಪಂಚದ ನಾನಾ ಸೆಂಟರ್ಸು ಬ್ರಹ್ಮಕುಮಾರಿ ಸೆಂಟರ್ಸಲ್ಲಿ ಇರೋದು ನಾನು ಕೇಳಿದ್ದೇನೆ. ಇವತ್ತು ನಾವು ಮೌಂಟ್ ಅಬುನಲ್ಲಿ ಸೇರಿದಂಥ ಸಂದರ್ಭದಲ್ಲಿ ಸಾವಿರಾರು ಸೆಂಟರ್ಗಳಿಂದ ಇಲ್ಲಿಯ ಬ್ರಹ್ಮಕುಮಾರಿಯ ಒಂದು ಬೆಂಬಲಿಗರು ಇಲ್ಲಿ ಬಂದಿದ್ದು ನಾನೆಲ್ಲ ನೋಡಿದೆ. ನಾನು ಎಷ್ಟು ಆನಂದ ಪಡ್ತಿದ್ದಾರೆ, ನೆಮ್ಮದಿಯಿಂದ ಇದ್ದಾರೆ. ಅಂದರೆ ಇದಕ್ಕೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಅಂದರೆ 20 ವರ್ಷ, 25 ವರ್ಷ, 30 ವರ್ಷ, ಇಡೀ ಜೀವನವನ್ನೇ ಬ್ರಹ್ಮಕುಮಾರಿ ಸಂಸ್ಥೆ ಮುಖಾಂತರ ಒಂದು ಸಮಾಜದಲ್ಲಿ ನೆಮ್ಮದಿ ತರೋಂಥ ಪ್ರಯತ್ನ ನಡೀತಾರೆ. ತುಂಬ ಸಂತೋಷ. ವಿದೇಶದಲ್ಲಿರೋಂಥ ಮುಸ್ಲಿಂ ರಾಷ್ಟ್ರಗಳಿರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು, ಅವರೆಲ್ಲರೂ ಕೂಡ ನಂಬೋದು ಶಿವನ್ನೇ. ಆ ಶಿವನೇ ನಮ್ಮನ್ನು ಸರಿಯಾದ ದಿಕ್ಕಲ್ಲಿ ತೊಗೊಂಡು ಹೋಗ್ತಿರೋಂಥ ಮಾತು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಬ್ರಹ್ಮಕುಮಾರಿ ಸಂಸ್ಥೆ ಮುಖಾಂತರ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷ ಆಗಿದೆ. ಹಾಗಾಗಿ ಇಲ್ಲಿ ಬಂದ್ವಿ. ನಾನು, ನನ್ನ ಹೆಂಡತಿ, ನನ್ನ ಮಗಳು, ನಮ್ಮೆಲ್ಲ ಸ್ನೇಹಿತರು ಕೂಡ ಇಲ್ಲಿ ಬಂದು ಆ ಬ್ರಹ್ಮಕುಮಾರಿ ಸಂಸ್ಥೆಯ ವಿಶೇಷತೆಯನ್ನೆಲ್ಲ ಗಮನಿಸಿದ್ದೀವಿ. ನಿಜಕ್ಕೂ ನಮಗೂ ನೆಮ್ಮದಿ ಸಿಗ್ತಾ ಇದೆ. ಪ್ರಪಂಚಕ್ಕೆ ನೆಮ್ಮದಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರೋಕ್ಕೆ ಇಷ್ಟಪಡ್ತೇನೆ. ಈ ಬ್ರಹ್ಮಕುಮಾರಿ ಸಂಸ್ಥೆಯ ಮುಖಾಂತರ ಅನೇಕರು ಇಡೀ ಜೀವನವನ್ನೇ ಕೊಟ್ಟಿದ್ದಾರೆ. ಬ್ರಹ್ಮಚಾರಿಗಳ ಕೆಲಸ ಮಾಡ್ತಾಯಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ ಬ್ರಹ್ಮಚಾರಿಗಳ ಕೆಲಸ ಮಾಡ್ತಿರೋದು, ಗಂಡು ಮಕ್ಕಳಿರ್ಬೋದು, ಹೆಣ್ಮಕ್ಳಿರ್ಬೋದು ನೋಡಿ ನಿಜಕ್ಕೂ ಕೂಡ ತುಂಬ ಸಂತೋಷ ಆಯಿತು. ಭಾರತೀಯ ಸಂಸ್ಕೃತಿಯೇ ಇದೆ ವಿಶೇಷ. ಈ ಸಂಸ್ಕೃತಿ ವಿಶ್ವದಾದ್ಯಂತ ಪ್ರಸರಿಸ್ತಾ ಬ್ರಹ್ಮಕುಮಾರಿಯವರು ಮಾಡ್ತಾರಂಥ ಈ ಕೆಲಸಕ್ಕೆ ಎಲ್ಲರೂ ಬೆಂಬಲ ಕೊಡ್ತಾರೆ. ತುಂಬ ಸಂತೋಷ. ಆ ಭಗವಂತ, ಆ ಈಶ್ವರ ಎಲ್ಲರೂ ಕೂಡ ನೆಮ್ಮದಿ, ಶಾಂತಿ, ಸುಖ ಕೊಡಲಿ ಅಂತೇಳಿ ಎಲ್ರಿಗೂ ಶುಭ ಕೋರ್ತೇನೆ. ನಮಸ್ಕಾರ.